ಕೊಪ್ಪಳದ ಗವಿಮಠ ಅಂದ ತಕ್ಷಣ ತೇರಿನ ಸುತ್ತ ಲಕ್ಷಾಂತರ ಜನರು ಸುತ್ತುವರಿದಿರುವ ವಿಹಂಗಮ ಚಿತ್ರ ನಮ್ಮ ಕಣ್ಣ ಮುಂದೆ ಹಾದು ಹೋಗ್ತದೆ. ಗವಿಸಿದ್ದೇಶ್ವರ ಜಾತ್ರೆ ದಕ್ಷಿಣ ಭಾರತದ ಕುಂಭಮೇಳವೆಂದೇ ಪ್ರಸಿದ್ಧವಾಗಿದೆ. ನಾಡಿನಲ್ಲಿ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ರಥೋತ್ಸವ ಎಷ್ಟು ಜನಪ್ರಿಯವೋ ಇಲ್ಲಿನ ದಾಸೋಹ ಕೂಡ ಅಷ್ಟೇ ಪ್ರಸಿದ್ಧವಾಗಿದೆ. ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಕಾಯಕ ಮತ್ತು ದಾಸೋಹ ತತ್ವ ಹೇಳಿಕೊಟ್ಟರು. ಕಾಯಕ ತತ್ವವು ಜಾತಿಯ ಅಹಂಭಾವ ಮತ್ತು ವೃತ್ತಿಯ ಕೀಳರಿಮೆಗಳನ್ನ ಏಕಕಾಲಕ್ಕೆ ನಿವಾರಣೆ ಮಾಡಿದರೆ, ದಾಸೋಹ ತತ್ವವು ಸಹಪಂಕ್ತಿ ಸಹಭೋಜನದಿಂದ ಸಮಾನತೆಯನ್ನು ತಂದುಕೊಟ್ಟಿತ್ತು. ಈ ದಾಸೋಹ ಪರಂಪರೆಯನ್ನ ಅಜ್ಜನ ಜಾತ್ರೆಯಲ್ಲಿ ಇಂದಿಗೂ ನೋಡಬಹುದು. ಮಠದ ಅಧಿಕೃತ ಉತ್ಸವ ಕೇವಲ 3 ದಿನಗಳಾದರೂ ತಿಂಗಳವರೆಗೂ ಇಲ್ಲಿನ ಜನರು ಜಾತ್ರೆಯನ್ನ ಮುಂದುವರೆಸ್ತಾರೆ. ಅಷ್ಟು ಅವಧಿಯಲ್ಲಿ ಮಠಕ್ಕೆ ಬಂದ ಎಲ್ಲರಿಗೂ ಅನ್ನದಾಸೋಹ ಮಾಡಲಾಗ್ತದೆ. ಜಾತ್ರೆ ಶುರುವಾಗಲು 1 ತಿಂಗಳು ಇರುವಾಗಲೇ ಜಿಲ್ಲೆಯ 100 ಹಳ್ಳಿಗಳಲ್ಲಿ ಜೋಳದ ರೊಟ್ಟಿ ತಟ್ಟುವ ಸದ್ದು ಜೋರಾಗಿ ಕೇಳಿ ಬರತೊಡಗುತ್ತದೆ. ರಾಯಚೂರು, ಬಾಗಲಕೋಟೆ, ಬಳ್ಳಾರಿ, ವಿಜಯಪುರ, ವಿಜಯನಗರ, ಯಾದಗಿರಿ ಸೇರಿದಂತೆ ರಾಜ್ಯದ ವಿವಿಧೆಡೆಯಿಂದ ಸ್ವಯಂ ಪ್ರೇರಿತರಾಗಿ ಭಕ್ತರು ಮಠಕ್ಕೆ ರೊಟ್ಟಿ, ದವಸ ಧಾನ್ಯ, ಶೇಂಗಾ ಹೋಳಿಗೆ, ಕರ್ಚಿಕಾಯಿ, ಕಡಬು, ಲಾಡು, ತರಕಾರಿ, ಚಟ್ನಿ, ಜಿಲೇಬಿ, ಮಾದ್ಲಿ, ಕರದಂಟು, ಮೈಸೂರು ಪಾಕ್, ರವೆ ಉಂಡೆ, ಜಾಮೂನು ಸೇರಿದಂತೆ ಹಲವು ತಿನಿಸುಗಳನ್ನು ತಂದು ಕೊಡ್ತಾರೆ. ಮಠದ ಭಕ್ತರು ಜಿಲ್ಲೆಯ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಹಾಗೂ ಸ್ವಸಹಾಯ ಮಹಿಳಾ ಸಂಘದವರು ತಂಡ ರಚಿಸಿಕೊಂಡು ಬಂದು ದಾಸೋಹದಲ್ಲಿ ಪಾಲ್ಗೊಳ್ಳುತ್ತಾರೆ. ಜಾತ್ರೆಯ ಅವಧಿಯಲ್ಲಿ ಕಟ್ಟಿಗೆ ಮೇಲೆ ನಿರಂತರವಾಗಿ ಮಹಾದಾಸೋಹ ಜ್ಯೋತಿಯಾಗಿ ಉರಿಯುತ್ತಲೇ ಇರುತ್ತದೆ. ಮಠದ ದಾಸೋಹ ವ್ಯವಸ್ಥೆಯ ಸಮಗ್ರ ಉಸ್ತುವಾರಿಯನ್ನ ಖುದ್ದು ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಗಳೇ ನೋಡಿಕೊಳ್ತಾರೆ. ಹೀಗಾಗಿ ಮಠಕ್ಕೆ ಬರುವ ಕೊನೆಯ ಭಕ್ತನ ಊಟವಾಗುವ ತನಕ ಪ್ರಸಾದದ ಕೌಂಟರ್ ಸದಾ ಅನ್ನಪೂರ್ಣೆಯಂತೆ ಕಾಣಿಸುತ್ತದೆ. ರಾಜ್ಯದ ವಿವಿಧೆಡೆಯಿಂದ ಪ್ರತಿ ವರ್ಷ ಜಾತ್ರೆಗೆ 20 ಲಕ್ಷ ರೊಟ್ಟಿಗಳು ಬರ್ತವೆ. ಪ್ರತಿದಿನ ಸುಮಾರು 2 ಲಕ್ಷ ಜನರು ದಾಸೋಹ ಸ್ವೀಕರಿಸುತ್ತಾರೆ. ಸುಮಾರು 500 ಜನರು ಸ್ವಯಂ ಪ್ರೇರಿತರಾಗಿ ಅಡುಗೆ ಕೆಲಸದಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಭಕ್ತಾದಿಗಳು ಸ್ವಯಂ ಪ್ರೇರಿತರಾಗಿ ಟ್ರ್ಯಾಕ್ಟರ್, ಚಕ್ಕಡಿ ಮೂಲಕ ರೊಟ್ಟಿ ಸೇರಿದಂತೆ ಜಾತ್ರೆಗೆ ಬೇಕಾದ ಎಲ್ಲಾ ವಸ್ತುಗಳನ್ನ ತಂದು ಕೊಡ್ತಾರೆ. ನಮ್ಮದು ಒಂದಷ್ಟು ಸೇವೆ ಇರಲಿ ಎನ್ನುವ ಭಕ್ತಿಯೇ ಯುವಕರು, ಮಹಿಳೆಯರು, ಹಿರಿಯರನ್ನ ಈ ಮಹಾದಾಸೋಹದ ಮನೆಯಲ್ಲಿ ಒಂದುಗೂಡಿಸುವುದು ಅಜ್ಜನ ಜಾತ್ರೆಯ ವಿಶೇಷತೆಯೂ ಆಗಿದೆ.